ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಿಮ್ಮೆಲ್ಲರಿಗೂ ಸಾರಾ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ. ಹೌದು ಸ್ನೇಹಿತರೆ, ಇವತ್ತು ನಾನು ಹೇಳೋದಕ್ಕೆ ಕೊಟ್ಟಿರುವಂಥದ್ದು ಪವಾಡ ಬಸಪ್ಪ ಕ್ಷೇತ್ರ, ಶ್ರೀ ವಿಜಯಕಾಳಿ ಅಮ್ಮನವ್ರ ಕ್ಷೇತ್ರದ ಬಗ್ಗೆ ಹೇಳೋದಕ್ಕೆ ಕೊಟ್ಟಿದ್ದೀನಿ. ನನಗೆ ಬ್ಲೆಸ್ಡ್ ಅಂತ ಅನಿಸುತ್ತೆ ಆ ಒಂದು ಕ್ಷೇತ್ರದ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿದೆ ಅಂತ. ಸೊ ಈಗ ನಾನು ಹೇಳೋದಕ್ಕೆ ಕೊಟ್ಟಿರುವಂಥದ್ದು ಹುಲ್ಕೆರೆ ಕೊಪ್ಪಲು ಅಂತ ಕೇಳಿರ್ತೀರ. ಕೆಬೆಟ್ಟಲ್ಲಿ ಹುಲ್ಕೆರೆ ಕೊಪ್ಪಲು, ಪಾಂಡುಪುರ ತಾಲೂಕು, ಕೆ ಆರ್ ಪೇಟೆ ಮೇನ್ ರೋಡು, ಪಾಂಡುಪುರ ತಾಲೂಕು, ಮಂಡ್ಯ ಜಿಲ್ಲೆಯಲ್ಲಿ ಈ ಒಂದು ದೇವಸ್ಥಾನ ಶ್ರೀ ವಿಜಯಕಾಳಿ ಅಮ್ಮನವರ ಮತ್ತು ಪವಾಡ ಬಸಪ್ಪನ ದೇವಸ್ಥಾನ ಇರೋದು. ಈ ದೇವಸ್ಥಾನದ ವಿಶೇಷತೆ ಏನು, ಯಾಕೆ ನಾನು ನಿಮ್ಮ ಜೊತೆ ಇವತ್ತು ಇದನ್ನು ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ, ನಮಗಾದಂಥ ಒಂದು ಓನ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೊರಟಿದ್ದೀನಿ. ಸೊ ಇಲ್ಲಿಗೆ ಹೋಗೋದ್ರಿಂದ, ಇಲ್ಲಿಯ ತೀರ್ಥ ಸ್ನಾನ ಮಾಡೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ, ಮೇ ಬಿ ರಮ್ಯಾ ನವೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋರಿಗೆ ಮತ್ತು ನನ್ನ ಬ್ಲಾಗ್ಸ್ನ ನೋಡ್ತಿರೋರಿಗೆ ಇದ್ರ ಬಗ್ಗೆ ಮಾಹಿತಿ ಇರ್ಬೋದು. ಬಟ್ ಗೊತ್ತಿಲ್ಲದೆ ಇರೋರಿಗೆ ಸಾರಾ ಪ್ರಪಂಚ ಚಾನಲಲ್ಲಿ ಇನ್ ಡೀಟೇಲ್ ಆಗಿ ಹೇಳಬೇಕು ಅಂತ ನಾನು ಈ ವ್ಲಾಗ್ ಮಾಡ್ತಿರೋದು. ಏನಾಯಿತು ಅಂತ ಅಂದರೆ, ಈಗ ಲಾಸ್ಟ್ ಇಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಮೆಯಲ್ಲಿ ತೀರ್ಥ ಸ್ನಾನ ಅಂತ ನೀರು ಹಾಕ್ತಾರೆ. ಬರುವಂಥ ಭಕ್ತಾದಿಗಳ ತಲೆ ಮೇಲೆ 3 ಚುಂಬು 5 ಚುಂಬು ನೀರನ್ನು ಹಾಕ್ತಾರೆ. ಸೊ ಇದು ಯಾವ ನೀರು ಅಂತ ಅಂದರೆ, ವಿಜಯಕಾಳಿ ಅಮ್ಮನವರು ಒಂದು ಹಲವಾರು ಸುಗಂಧ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿರ್ತಾರೆ. ಸೊ ಆ ನೀರನ್ನು ಬರುವಂಥ ಭಕ್ತಾದಿಗಳ ತಲೆ ಮೇಲೆ ಹಾಕೋದ್ರಿಂದ ಅವರ ಇಷ್ಟಾರ್ಥಗಳು ಏನಿರುತ್ತೋ ಅದೆಲ್ಲ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಈ ಕ್ಷೇತ್ರದಲ್ಲಿ. ಮತ್ತು ಇನ್ನು ಪವಾಡ ಬಸಪ್ಪನ ಬಗ್ಗೆ ಹೇಳೋದಾದರೆ, ಸಾಲಾಗಿ ಮಲ್ಕೊಂಡಿರ್ತಾರೆ ಜನಗಳು, ಭಕ್ತಾದಿಗಳು, ಅವರನ್ನು ದಾಟ್ಕೊಂಡು ಹೋಗ್ತಾರೆ ಬಸಪ್ಪ. ಆಮೇಲೆ ಈ ಕುಡ್ತಾ ಡ್ರಿಂಕ್ಸ್ ಅನ್ನೋದು ಅಡಿಕ್ಟ್ ಆಗಿಬಿಟ್ರೆ ಅದರಿಂದ ಎಷ್ಟು ಸಂಸಾರಗಳು ಹಾಳಾಗ್ತಾ ಇದೆ ಅಂತ ಯೂಶಲಿ ಗೊತ್ತಿರುತ್ತೆ. ಸೊ ಅಂಥವ್ರಿಗೆ ನಾವು ನಮ್ಮ ಗಂಡಂದಿರಿಗೆ ಡ್ರಿಂಕ್ಸ್ನ ಬಿಡಿಸ್ಬೇಕು, ನಮಗೆ ತುಂಬ ಸಮಸ್ಯೆ ಆಗ್ತಿದೆ ಅಂದರೂ ಕೂಡ ಆ ಪವಾಡ ಬಸಪ್ಪನ ಹತ್ರ ಕರ್ಕೊಂಡೋದ್ರೆ ಕುಡಿತವನ್ನು ಕೂಡ ಬಿಡಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಆಮೇಲೆ ಪಾದ ಕೊಡುವಂಥದ್ದು, ಬಸಪ್ಪ ನಮ್ಮ ಕೆಲಸ ಆಗುತ್ತೆ ಅಂತ ಅಂದರೆ ಪಾದ ಕೊಡುತ್ತೆ, ಇಲ್ಲ ಅಂತಂದರೆ ಕೊಡಲ್ಲ ಅಂತ. ಹೀಗೆ ಸಾಕಷ್ಟು ನಂಬಿಕೆಗಳಿದೆ. ಇದ್ರ ಬಗ್ಗೆ ನನಗೆ ಹೇಗೆ ಗೊತ್ತಾಯಿತು ಅಂತಂದರೆ, ಆಬ್ವಿಯಸ್ಲಿ ನಂತರ ಹೀಗೆ ಯಾರೋ ಒಬ್ಬರು ಅಲ್ಲಿನ ವಿಶೇಷತೆಯನ್ನು ಶೇರ್ ಮಾಡ್ಕೊಂಡಿದ್ರು. ಇನ್ಸ್ಟಾಗ್ರಾಮಲ್ಲಿ ಸಿಕ್ತು, ಯೂಟ್ಯೂಬಲ್ಲಿ ಸಿಕ್ತು. ಸೊ ನಾನು ಅಂದ್ಕೊಂಡೆ, ಯಾಕೆ ನಾವಿಲ್ಲಿ ಒಂದ್ಸಲ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ನಾನು ನವೀನ್ ಜೊತೆ ಮಾತಾಡಿದೆ. ನಾವು ಹೋಗೋಣ ಇಲ್ಲಿ ಅಂತ ಒಂದ್ಸಲ ವಿಸಿಟ್ ಮಾಡಿದ್ದೆ ಅಲ್ಲಿಗೆ. ಅಲ್ಲಿ ವಿಸಿಟ್ ಮಾಡಿದಾಗ ಒಂಥರ ಆಶ್ಚರ್ಯ ಆಗೋಯ್ತು. ಎಷ್ಟು ಜನ ಅಂತ ಅಂದರೆ, ಅಷ್ಟು ಜನ ಕಾಯ್ಕೊಂಡು ನಿಂತಿದ್ದಾರೆ ಅಲ್ಲಿ. ಬಟ್ ನಾವು ಫಸ್ಟ್ ಟೈಮ್ ಹೋಗಿದ್ದು ಯಾವುದೇ ಅಮಾವಾಸ್ಯೆ ಅಥವಾ ಪೌರ್ಣಿಮೆ ದಿನ ಹೋಗಿರಲಿಲ್ಲ, ನಾವು ಹುಣ್ಣಿಮೆ ದಿನ ಹೋಗಿರಲಿಲ್ಲ, ಜನರಲಾಗಿ ಹೋಗಿದ್ದಿದ್ದು. ನಾನು, ನವೀನ್ ಮತ್ತು ನಮ್ಮ ಅಕ್ಕ 3 ಜನ ಹೋಗಿದ್ವಿ ಫಸ್ಟ್ ಟೈಮು. ಅವತ್ತು ಅಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ತೀರ್ಥ ಸ್ನಾನದ ಬಗ್ಗೆ ಹೇಳಿದೆ. ಎಂತೆಂಥ ಸಮಸ್ಯೆ ಇರೋರು ಕೂಡ ಅಲ್ಲಿ ಬಂದು ತೀರ್ಥ ಸ್ನಾನ ಹಾಕಿಸ್ಕೊತಾರೆ ಅಂತ. ಇನ್ನು ಕವಡೆ ಶಾಸ್ತ್ರದ ಬಗ್ಗೆ ಹೇಳಲೇಬೇಕು. ಅಲ್ಲಿ ಗುರುಗಳಿದ್ದಾರೆ, ಅವರು ಕವಡೆ ಶಾಸ್ತ್ರ, ಈಗ ನಮ್ಮ ಮನಸ್ಸಲ್ಲಿ ಏನೋ ಒಂದು ಸಮಸ್ಯೆನೋ ಅಥವಾ ಏನೋ ಒಂದು ನಮ್ಗೆ ಇರುತ್ತೆ, ಅದನ್ನು ಕೇಳೋದಕ್ಕೆ ಅಂತ ಹೋಗಿರ್ತೀವಿ. ಅವ್ರು ಕವಡೆ ಬಿಡೋದಕ್ಕೆ ಹೇಳ್ತಾರೆ. ಆ ಕವಡೆ ನೋಡಿನೇ ಅವ್ರು ಹೇಳ್ಬಿಡ್ತಾರೆ ನಮ್ಮ ಮನಸ್ಸಲ್ಲಿ ಏನಿದೆ, ನಮ್ಮ ಗುಣಗಳೇನು, ನಾವು ಅಂದರೆ ಹೇಗೆ, ರಮ್ಯಾ ಅಂದರೆ ನೀವು ಹೀಗೇನೆ ಅಂತ ಹೇಳ್ಬಿಡ್ತಾರೆ. ಆಮೇಲೆ ನಿಮ್ಗೇನು ಸಮಸ್ಯೆ ಇಟ್ಕೊಂಡು ನೀವು ಇವತ್ತು ಬಂದಿದ್ದೀರಾ ಅಂತ ಕೂಡ ಹೇಳ್ಬಿಡ್ತಾರೆ. ಅಷ್ಟೊಂದು ಪವರ್ಫುಲ್ ಅಲ್ಲಿ. ಸೊ ಈಗಿರ್ಬೇಕಾದ್ರೆ ಒಂದಿನ ಹೋಗಿ ಬಂದ್ವಿ. ಮಾಮೂಲಿ ಎಲ್ಲರೂ ಒಂದೊಂದು ಏನೋ ಇದ್ದೇ ಇರುತ್ತೆ, ನಾವು ಕೂಡ ಶೇರ್ ಮಾಡ್ಕೊಂಡ್ವಿ. ಸೊ ಅಲ್ಲಿಗೆ ಹೋಗಿ ಬಂದಾದ್ಮೇಲೆ ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯಿತು. ನನಗೆ ಬದಲಾವಣೆ ಅನ್ನೋದು ನನಗೆ ಆ ಕ್ಷೇತ್ರಕ್ಕೆ ಹೋಗಿ ಬಂದಮೇಲೆ ಆಯಿತು. ಹೀಗೆ ಅದು ವಿಚಾರಗಳು ವಿಡಿಯೋಸ್ ಎಲ್ಲ ಸ್ಪ್ರೆಡ್ ಆಗ್ತಾ ಇದ್ದಾಗೆ ನಾವು ಒಂದ್ಸಲ ಹಿಂಗೆ ಊರಿಗೆ ಹೋಗಿದ್ವಲ್ಲ, ಆ ಟೈಮಲ್ಲಿ ನಮ್ಮ ಊರಿನ ಜಾತ್ರೆ ಇತ್ತಲ್ಲ, ಆ ಜಾತ್ರೆ ಟೈಮಲ್ಲಿ ಊರಿಗೆ ಹೋಗಿದ್ವಿ. ಆಗ ನಮ್ಮ ಮಾವಂಗೂ ಕೂಡ ಆ ವಿಡಿಯೋ ಸಿಕ್ಕಿದೆ. ಅವರು ನಮ್ಮ ಅತ್ತೆ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ, ಹಿಂಗೆ ಇಲ್ಲಿ ಹೋದರೆ ಒಳ್ಳೇದಾಗುತ್ತಂತೆ, ನಾವು ಒಂದ್ಸಲ ಹೋಗಬೇಕು ಅಂತ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ನಾವು ಅದೇ ಸಮಯಕ್ಕೆ ನಮ್ಗೆ ಹೇಳಿದ್ರು, ನಾವು ಹೋಗಿದ್ದೀವಿ, ಆ ಗುರುಗಳು ಗೊತ್ತು ನಮಗೆ, ನಾವು ಮಾತಾಡಿದ್ದೀವಿ ಅಂತ ಅಂದ್ಬಿಟ್ಟು ಹೇಳಿದಾಗ, ಇಲ್ಲ ನಾವು ಬರ್ತೀವಿ, ಅದು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಅಷ್ಟೇ ಅದು ತೀರ್ಥ ಸ್ನಾನ, ನೀರನ್ನು ಹಾಕುವಂಥದ್ದು ಗುರುಗಳೇ ಹಾಕ್ತಾರೆ. ಸೊ ನೆಕ್ಸ್ಟು ನಾವು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಇದ್ದಾಗ ಬರ್ತೀವಿ, ಹೋಗೋಣ ಅಂತ ಅಂದರು. ಸರಿ ಬನ್ನಿ ಕರ್ಕೊಂಡು ಹೋಗ್ತೀವಿ ಅಂತ ನಾವು ಕೂಡ ಹೇಳಿದ್ವಿ. ಸೊ ಅವರು ಬಂದಾದ್ಮೇಲೆ ನಾವು ಅವ್ರನ್ನ ಕರ್ಕೊಂಡೋದ್ವಿ. ಅವತ್ತು ಏನು ನಾವು ಹೋಗೋಷ್ಟರಲ್ಲಿ ಸಾಲಾಗಿ ಜನಗಳು ಟೋಕನ್ ತೊಗೊಬೇಕು ಆ ತೀರ್ಥ ಸ್ನಾನ ಹಾಕ್ಸ್ಕೊಳ್ಳೋದಕ್ಕೆ. ಯಾಕಂದರೆ ಜನಗಳನ್ನ ಅವಾಯ್ಡ್ ಮಾಡಬೇಕು ಮತ್ತು ಒಂದು ಮೇಂಟೈನ್ ಮಾಡಬೇಕು, ಅಷ್ಟು ಜನ ಬರ್ತಾರೆ, ಎಲ್ಲೆಲ್ಲಿಂದ ಬಂದಿರ್ತಾರೆ. ಕಾರಣಗಳು ಅದನ್ನು ನೋಡಿದೆ ನಡೆಯೋದಕ್ಕೇ ಆಗಲ್ಲ ಅನ್ನೋರು,
ಮತ್ತು ತೀರಾ ಆರೋಗ್ಯ ಸಮಸ್ಯೆ ಇದೆ ಅನ್ನೋರು, ಯಾವುದಾದ್ರೂ ಕೆಲಸ ಹುಡುಕ್ತಾ ಇರ್ತಾರೆ, ತುಂಬ ದಿನದಿಂದ ಕೆಲಸನೇ ಸಿಗ್ತಾ ಇರಲ್ಲ, ಅಥವಾ ಏನೋ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ವ್ಯಾಪಾರ ಆಗ್ತಾನೆ ಇರಲ್ಲ. ಹಿಂಗೆ ಮನುಷ್ಯನಿಗೇನು 1-2 ಸಮಸ್ಯೆ ಬರ್ತಾನೇ ಇರುತ್ತೆ. ಆ ಸಮಸ್ಯೆಗೆಲ್ಲ ಪರಿಹಾರ ಸಿಗಬೇಕು, ಅಲ್ಲಿ ತೀರ್ಥ ಸ್ನಾನ ಹಾಕಿಸ್ಕೊಳ್ಳೋದ್ರಿಂದ ಪರಿಹಾರ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ಅಷ್ಟು ಜನ ಸಾಗರ. ಸೊ ನಾವು ಹೋದ್ವಿ, ನಮ್ಮ ಅತ್ತೆ ಮಾವ ಮತ್ತು ನಮ್ಮ ಆಂಟಿ ಅವರು ಬಂದಿದ್ರು, ಅವರು ಕೂಡ ತೀರ್ಥ ಸ್ನಾನ ಮಾಡಿದ್ರು. ನಮ್ಮ ಮಾವ ಏನಕ್ಕೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಏನು ಅಂತ ಅಂದರೆ, ಸಿಕ್ಕಾಪಟ್ಟೆ ಮೈಕೈ ನೋವು ಬರ್ತಾಯಿತ್ತು ಅವರಿಗೆ, ಕಂಟಿನ್ಯೂಸ್ ಆಗಿ ತುಂಬ ನರಳಾಡ್ತಾ ಇದ್ರು. ಅದು ಅವ್ರಿಗೆ ಬಹಳ ಹಿಂಸೆ ಅಂತ ಅನ್ನಿಸ್ತಾ ಇತ್ತು. ಸೊ ಅದೇ ವಿಚಾರವಾಗಿ ಅವರು ನಂಗೆ ಆಗ್ತಾನೆ ಇಲ್ಲ, ನಾನು ಫಸ್ಟು ಹೋಗ್ಬೇಕು ಅಂತ ಅಂದ್ಕೊಂಡು ಅವ್ರು ಬಂದಿದ್ದು. ಇನ್ನು ನಮ್ಮ ಅತ್ತೆ ಸಮಸ್ಯೆ ಏನು ಅಂತ ಅಂದರೆ, ಅವರು ಕಂಟಿನ್ಯೂಸ್ ಆಗಿ ಸ್ವೆಟ್ ಆಗ್ತಾರೆ, ಬೇವ್ರೋದು, ಯಾವಾಗಲೂ ಬೇವ್ರೋದು, ತುಂಬ ಬೇಗ ಬೇವ್ರೋದು. ಸೊ ಅದವ್ರಿಗೆ ಸ್ವಲ್ಪ ಸಮಸ್ಯೆ ಅಂತ ಅನ್ನಿಸ್ತಾ ಇತ್ತು. ಹೀಗೆ ಅವರು ತೀರ್ಥ ಸ್ನಾನ ಹಾಕಾದ್ಮೇಲೆ ಏನು ಅಂತ ಅಂದರೆ, ಆ ತೀರ್ಥ ಸ್ನಾನ ಅಲ್ಲಿ ನೀರನ್ನು ಹಾಕಿಸ್ಕೊಂಡಾದ್ಮೇಲೆ ಯಾವುದೇ ಕಾರಣಕ್ಕೂ ಸ್ನಾನ ಮಾಡೋ ಹಾಗಿಲ್ಲ, ಬಿಸಿಲಲ್ಲಿ ಒಣಗಿಸ್ಕೋಬೇಕು, ಮೈಯನ್ನು ಒರೆಸ್ಕೊಳ್ಳೋಕ್ಕೂ ಕೂಡ ಹೋಗಬಾರ್ದು, ಅದು ಬಿಸಿಲಲ್ಲಿ ಹಾಗೆ ಡ್ರೈ ಆಗಬೇಕು. ಅದಾದಮೇಲೆ ಬಟ್ಟೆ ಬದಲಾಯಿಸ್ಕೊಂಡು ಹೋಗ್ಬೋದು. ಮತ್ತು ಅಲ್ಲಿ ಸಾವಿರಾರು ಜನ ಬರ್ತಾರೆ, ಅವರು ಎಲ್ಲರಿಗೂ ಕೂಡ ಬೆಳಗಿನ ಬ್ರೇಕ್ಫಾಸ್ಟನ್ನು ಕೂಡ ಅರೇಂಜ್ ಮಾಡಿರ್ತಾರೆ. ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಊಟದ ಹಾಲ್ಗೆ ಅಂತ ಹೋದ್ವಿ. ಸಿಕ್ಕಾಪಟ್ಟೆ ಜನ ಅಲ್ಲೂ ಕೂಡ. ನಾವು ಎಲ್ಲರೂ ಏನು ಅಂದರೆ, ಅದು ಬಿಸಿ ಬಿಸಿ ಕೊಟ್ಟಿದ್ರು, ಬಾತ್ ಕೊಟ್ಟಿದ್ರು, ಟೊಮ್ಯಾಟೊ ಬಾತ್ ಏನೋ ಕೊಟ್ಟಿದ್ರು. ನಾನೇ ಆ್ಯಕ್ಚುಲಿ ಸ್ವೆಟ್ ಆಗ್ತಾ ಇದ್ದೀನಿ, ಮತ್ತೆ ಒಂದು ಚೂರು ಸ್ವೆಟ್ ಆಗಿರಲಿಲ್ಲ. ಜಸ್ಟ್ ಅವ್ರು ತೀರ್ಥ ಸ್ನಾನ ಹಾಕಿಸ್ಕೊಂಡು ಒಂದು ಅರ್ಧ ಗಂಟೆ ಆಗಿತ್ತು ಅಷ್ಟೇ. ಅವ್ರು ಒಂದು ಚೂರು ಸ್ವೆಟ್ ಆಗಿರಲಿಲ್ಲ. ಅವ್ರ ಪ್ರಾಬ್ಲಮೇ ಅದು, ನಾನು ಯಾವಾಗಲೂ ಬೇರ್ತಾ ಇರ್ತೀನಿ, ನನಗೆ ಅದು ಇರಿಟೇಷನ್ ಆಗುತ್ತೆ, ಹಿಂಸೆ ಅನಿಸುತ್ತೆ ಅಂತ ಅವ್ರದ್ದು ಪ್ರಾಬ್ಲಮ್ಮು. ಅವ್ರೊಂದು ಚೂರು ಬೇವರಿಲ್ಲ. ಅದಾದಮೇಲೆ ಇನ್ನು ನಮ್ಮ ಮಾವನಿಗೆ ಹೀಗೆ ಮಾತಾಡಬೇಕಾದ್ರೆ ನಾನು ಅದನ್ನು ಅಬ್ಸರ್ವ್ ಮಾಡಿದಷ್ಟೇ. ನಮ್ಮ ಅತ್ತೆ ಅವ್ರನ್ನ ನಾನು ಏನೂ ಕೇಳೋದಕ್ಕೆ ಹೋಗಿರಲಿಲ್ಲ. ಆಮೇಲೆ ನಮ್ಮ ಮಾವ ಅವ್ರ ಬಾಯಲ್ಲೇ ಬಂತು, ಈ ಕ್ಷೇತ್ರದಲ್ಲಿ ನಿಂತ್ಕೊಂಡು ನಿಜ ಹೇಳ್ತಾ ಇದ್ದೀನಿ, ನನಗೆ ಆ ತೀರ್ಥ ಸ್ನಾನದ ನೀರು ಹಾಕಿಸ್ಕೊಂಡಾದ್ಮೇಲೆ ನನಗೆ ಮೈಕೈ ನೋವು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ತಿದೆ, ನಂಗೆ ಸ್ವಲ್ಪ ಆರಾಮ ಅಂತ ಅನ್ನಿಸ್ತಿದೆ ಅಂತ ಅಂದರು. ನನಗಂತೂ ಶಾಕ್ ಆಗೋಯಿತು. ನೋಡಿ ಯಾವ ಥರ ಎಕ್ಸ್ಪೀರಿಯೆನ್ಸ್, ಕಣ್ಮುಂದೆ ಎಕ್ಸ್ಪೀರಿಯೆನ್ಸು ನಮಗೆ ಅನುಭವ ಆಯಿತು, ಒಂಥರ ಮಿರಾಕಲ್ ಪವಾಡ ಆಯಿತು ಅಂತಲೇ ಹೇಳ್ಬೋದು. ಅದಾದಮೇಲೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಕವಡೆ ಶಾಸ್ತ್ರ ಕೇಳೋದಕ್ಕೆ ಅಂತ ಹೋದ್ವಿ. ನಮ್ಮ ಅತ್ತೆ ಮತ್ತು ಮಾವ ಎಲ್ಲರಿಗೂ ಕವಡೆ ಶಾಸ್ತ್ರ ಕೇಳಿದ್ರು. ನೀವು ಹೀಗೆ ಅಂತ ಹೇಳಿದ್ರು, ಅಲ್ಲಿ ಬಂದಿರೋರಿಗೆಲ್ಲ ಆಶ್ಚರ್ಯ ಆಗೋಯಿತು, ಎಷ್ಟು ಎಕ್ಸಾಕ್ಟಾಗಿ ಹೇಳಿದ್ರು ಅಲ್ವಾ, ನಾವು ಇದೇ ಥರ ನಮ್ಗೆ ಗೊತ್ತಾಗುತ್ತಲ್ಲ, ನೀವು ಹಿಂಗೇನೆ ಅಂತ ಅಂದಾಗ ಹೌದು ಕರೆಕ್ಟ್ ನೀವು ಹೇಳಿದ್ದು ಅಂತ ಅನಿಸ್ತು. ಸೊ ಈ ಥರ ಅನುಭವಗಳು ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ, ಸಾಕಷ್ಟು ಜನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ. ಅಲ್ಲಿ ಬಂದವ್ರನ್ನೂ ಕೂಡ ನಾನು ಮಾತಾಡಿಸ್ದೆ, ಬಹಳ ಅವ್ರಿಗೆ ಒಳ್ಳೇದಾಗಿರೋದ್ರ ಬಗ್ಗೆ ಎಲ್ಲ ಶೇರ್ ಮಾಡಿದ್ರು. ಸೊ ನಾನು ಇನ್ನೊಂದ್ಸಲ ನಿಮಗೆ ಅಡ್ರೆಸ್ ಇಟ್ಬಿಡ್ತೀನಿ ಸ್ನೇಹಿತರೆ. ಈ ಪವಾಡ ಶ್ರೀ ವಿಜಯಕಾಳಿ ಅಮ್ಮನವರ ಮತ್ತು ಶ್ರೀ ಪವಾಡ ಬಸಪ್ಪನವರ ದೇವಸ್ಥಾನ, ಇದು ಮಂಡ್ಯ ಜಿಲ್ಲೆಯಲ್ಲಿರೋದು. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು, KR ಪೇಟೆ ಮುಖ್ಯ ರಸ್ತೆ, ಆಯಿತಾ. ಇಲ್ಲಿ KBೆಟ್ಟಳ್ಳಿ ಹುಲ್ಕೆರೆ ಕೊಪ್ಪಲು ಅಂತ ಕೇಳಿ, ಸೊ ನಿಮಗೆ ಅದು ಬೇಗ ಸಿಕ್ಬಿಡುತ್ತೆ, ಮೇನ್ ರೋಡಲ್ಲೇ ಸಿಗುತ್ತೆ, ಹುಲ್ಕೆರೆ ಕೊಪ್ಪಲು. ಸೊ ಇಲ್ಲಿಗೆ ಒಂದ್ಸಲ ಹೋಗಿ ಬನ್ನಿ, ನಿಮ್ದು ಏನೇ ಸಮಸ್ಯೆ ಆಗಿರ್ಬೋದು, ಆರೋಗ್ಯ ಸಮಸ್ಯೆ, ಅದೆಂಥ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಖಂಡಿತವಾಗ್ಲೂ ಇಲ್ಲಿ ಪರಿಹಾರ ಸಿಗುತ್ತೆ ಆ ತೀರ್ಥ ಸ್ನಾನದಿಂದ. ಆ ತೀರ್ಥ ಸ್ನಾನ ಹಾಕಿಸ್ಕೋಬೇಕು ಅಂತ ಅಂದರೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಮಾತ್ರ. ಬಟ್ ನೀವು ಒಂದು 7 ಗಂಟೆ ಒಳಗಡೆ ಎಲ್ಲ ಹೋಗ್ಬಿಟ್ಟು ಕ್ಯೂ ನಿಂತ್ಕೋಬೇಕು, ಅಷ್ಟು ಜನ ಬಂದಿರ್ತಾರೆ. ಸೊ ಸ್ವಲ್ಪ ಬೇಗ ಹೋಗಿ ನಿಂತ್ಕೋಬೇಕಾಗುತ್ತೆ. ಸೊ ಈ ಒಂದು ಮಾಹಿತಿ ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ವ್ಯೂವರ್ಸ್ಗೆ ಹೆಲ್ಪ್ಫುಲ್ ಆಗಿರ್ಬೋದು ಅಂತ ಅನ್ಕೋತೀನಿ. ಸೊ ಮತ್ತೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು, KR ಪೇಟೆ ಮುಖ್ಯ ರಸ್ತೆ, ಹುಲ್ಕೆರೆ ಕೊಪ್ಪಲು. ಸೊ ಇಲ್ಲಿಗೊಂದ್ಸಲ ದರ್ಶನ ಮಾಡ್ಕೊಂಡು ಬನ್ನಿ. ಅಲ್ಲಿಗೆ ಹೋಗಿ ತಾಯಿ ಒಂದು ನಂಬಿಕೆ ಇರಬೇಕು, ಫಸ್ಟ್ ಆಫ್ ಆಲ್ ತಾಳ್ಮೆ ಮತ್ತು ನಂಬಿಕೆ ಇರಬೇಕು. ನಂಬಿಕೆ ಇಟ್ಟು ಆ ತಾಯಿಗೆ ಶರಣಾಗತಿ ಆಗಿದ್ದೆ ಆದರೆ ನಿಮ್ಮೆಲ್ಲ ಸಮಸ್ಯೆಗಳನ್ನ ತಾಯಿ ಪರಿಹರಿಸ್ತಾಳೆ ಅಂತ ನಂಬಿಕೆ ಇದೆ. ಸೊ ನಾನು ಇಲ್ಲಿಗೆ ಈ ಒಂದು ಬ್ಲಾಗ್ನ ಎಂಡ್ ಮಾಡ್ತೀನಿ, ಆಯಿತಾ. ಮತ್ತೆ ನೆಕ್ಸ್ಟ್ ವಿಚಾರದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.